ಸಿ ಜೆ ರಾಯ್ ಅವರ ವಿಚಾರ. ಹೌದು, ಸಿ ಜೆ ರಾಯ್ ಅವರು ಮೃತಪಟ್ಟು ಇವತ್ತು 3ನೇ ದಿನ ಹೆಚ್ಚು ಕಮ್ಮಿ ಮೊನ್ನೆ ಆಗಿರುವಂಥ ಘಟನೆ. ಸಿ ಜೆ ರಾಯ್ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಬಹಳ ಗಣ್ಯರೆಲ್ಲ ಕೂಡ ಆಗಮಿಸಿ ದರ್ಶನ ಪಡಿತಾ ಇದ್ದಾರೆ. ಬಂಗಾರಪೇಟೆ MLA SN ನಾರಾಯಣಸ್ವಾಮಿ ಇವತ್ತು ಸಿ ಜೆ ರಾಯ್ ಅವರ ಅಂತಿಮ ದರ್ಶನ ಪಡೆದರು. ಸಚಿವ ರಾಮಲಿಂಗಾರೆಡ್ಡಿ ಕೂಡ ಅಂತಿಮ ದರ್ಶನವನ್ನು ಪಡೆದರು. ಸೇಂಟ್ ಜೋಸೆಫ್ ಚರ್ಚ್ಗೆ ತೆರಳಿ ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಬನ್ನೇರುಘಟ್ಟ ರಸ್ತೆಯ ಕಲ್ಕೆರೆ ಬಳಿ ಇರುವಂತಹ ಚರ್ಚ್ ಇದು. ಬನ್ನೇರುಘಟ್ಟ ರಸ್ತೆ ಬಳಿನೇ ಅವರ ಅಂತ್ಯಕ್ರಿಯೆ ಕೂಡ ಇವತ್ತು ನಡೆಯುವಂಥದ್ದು. ಅದನ್ನು ಕ್ರೈಸ್ತ ಸಮುದಾಯಕ್ಕೆ ಸಂಬಂಧಪಟ್ಟಾದಂಥ ರೀತಿಯಾದಂಥದ್ದಲ್ಲಿ ಇವತ್ತು ಅಂತ್ಯಕ್ರಿಯೆ ವ್ಯವಸ್ಥೆ ಆಗಿದೆ. ಈಗ ಅವರ ಪಾರ್ಥಿವ ಶರೀರವನ್ನು ದರ್ಶನ ಪಡೆಯುವಂಥ ನಿಟ್ಟಿನಲ್ಲಿ ಗಣ್ಯರು ಅಲ್ಲಿ ಬರ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಶಿವಪ್ರಸಾದ್ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವು, ಭಾಳ ಮಂದಿ ಬಂದು ಅಂತಿಮ ದರ್ಶನ ಪಡಿತಾ ಇದ್ದಾರೆ. ಮತ್ತೊಂದು ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಿ. ಕ್ರಿಶ್ಚಿಯನ್ ಸಂಪ್ರದಾಯದ ರೀತಿಯಾಗಿ ಎಲ್ಲ ಪ್ರಕ್ರಿಯೆಗಳು ನಡೆದುಕೊಂಡು ಹೋಗುತ್ತೆ. ಈಗ ಅಂತಿಮ ದರ್ಶನಕ್ಕೆ ಎಷ್ಟು ಹೊತ್ತಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ? ಇನ್ನೂ ಯಾರಾದರೂ ಬರೋರಿದ್ದಾರಾ? ಕುಟುಂಬಸ್ಥರು ಹೇಳಿಕೆಳಿ ಎಲ್ಲ ಹೊರಗಡೆ ಇದ್ರು ಭಾಳಷ್ಟು ಮಂದಿ. ಏನು ಕತೆ, ಏನು ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಶಿವು? ಮಲ್ತೇಶ, ಇಂದು ಬೆಳಗಿನಿಂದಲೂ ಕೂಡ ಸಿ ಜೆ ರಾವ್ ಅವರ ಪಾರ್ಥಿವ ಶರೀರಕ್ಕೆ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ರಾಯಲ್ ಹಾಲ್ನಲ್ಲಿ ಅವರ ಅಂತಿಮ ದರ್ಶನಕ್ಕೆ ಇಂದು ಮಧ್ಯಾಹ್ನ 2 ಗಂಟೆವರೆಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದರು. ಈ ನಿಟ್ಟಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹಾಗೂ ಬಂಗಾರಪೇಟೆ ಶಾಸಕ SN ನಾರಾಯಣಸ್ವಾಮಿ ಸೇರಿದಂತೆ ಕೇರಳ ಮೂಲದ ಹಲವು ಉದ್ಯಮಿಗಳು ಹಾಗೂ ಅವರ ಆಪ್ತ ವಲಯದಲ್ಲಿದ್ದಂಥವರು ಸಂಬಂಧಿಕರು ಕೂಡ ಆಗಮಿಸಿ ಅವರ ಅಂತಿಮ ದರ್ಶನವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಅವರಿಗೆ ಪುಷ್ಪಗುಚ್ಛವಿರಿಸಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನವನ್ನು ಕೂಡ ಸಲ್ಲಿಸಿದ್ದಾರೆ. ಇನ್ನೇನು 2 ಗಂಟೆ ವೇಳೆಗೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಸೇಂಟ್ ಜೋಸೆಫ್ ಚರ್ಚ್ಗೆ ಅವರ ಪಾರ್ಥಿವ ಶರೀರವನ್ನು ಈಗ ಕೊಂಡೊಯ್ಯಲಾಗುತ್ತೆ. ಅಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ತದನಂತರದಲ್ಲಿ 1 ಗಂಟೆಗಳ ಬಳಿಕ ಅಂದರೆ 3 ಗಂಟೆಗೆ ಅವರು ಇಚ್ಛಿಸಿದಂಥ ಸ್ಥಳದಲ್ಲಿಯೇ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಕಾನ್ಫಿಡೆಂಟ್ ಕ್ಯಾಸ್ಕೆಲ್ನ ಒಳಭಾಗದಲ್ಲಿರ್ತಕ್ಕಂಥ ರಾಜ್ಕುಮಾರ್ ಪಾರ್ಕ್ ಏನಿದೆ, ಆ ಪಾರ್ಕ್ನಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಈಗಾಗಲೇ ಕುಟುಂಬಸ್ಥರು ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಇವರ ಅಂತಿಮ ವಿಧಿವಿಧಾನಗಳನ್ನು ನಡೆಸಲಾಗುತ್ತೆ ಅಂತೇಳಿ ಅವರ ಕುಟುಂಬಸ್ಥರು ಕೂಡ ಈಗಾಗಲೇ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ಅವರ ಪಾರ್ಥಿವ ಶರೀರವನ್ನು ಸೇಂಟ್ ಜೋಸೆಫ್ ಚರ್ಚ್ಗೆ ತೆಗೆದುಕೊಂಡು ಹೋಗ್ತಾರೆ. ಅಲ್ಲಿ 1 ಗಂಟೆಗಳ ಕಾಲ ಪ್ರಾರ್ಥನೆಯನ್ನು ಸಲ್ಲಿಸಿ ಆ ಬಳಿಕ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅವರ ಅಂತಿಮ ವಿಧಿವಿಧಾನಗಳನ್ನು ಅಂತ್ಯಕ್ರಿಯೆಯನ್ನು ಅವರು ಇಚ್ಛಿಸಿದಂತಹ ಸ್ಥಳದಲ್ಲೇ ರಾಜ್ಕುಮಾರ್ ಪಾರ್ಕ್ನಲ್ಲೇ ನೆರವೇರಿಸೋದಕ್ಕೆ ಅವರ ಕುಟುಂಬಸ್ಥರು ಕೂಡ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಮಲ್ತೇಶ್, ಇದು 4 ಗಂಟೆ ವೇಳೆಗೆ ಅವರ ಅಂತ್ಯಕ್ರಿಯೆ ನೆರವೇರುವಂಥ ಎಲ್ಲ ಸಾಧ್ಯತೆಗಳು ಇರತಕ್ಕಂಥದ್ದು. ಮಲ್ತೇಶ್, ಓಕೆ. ಶಿವ, ನೀವು ಹೇಳ್ತಾ ಇದ್ರಿ ಅಂದ್ರೆ ಈಗ ಪಾರ್ಥಿವ ಶರೀರ ಎಲ್ಲಿದೆ, ಏನು ಎತ್ತ, ಈ ಡೀಟೇಲ್ಸ್ಗೆ ಸಂಬಂಧಪಟ್ಟ ಚರ್ಚ್ನಲ್ಲೇ ಇದೆಯಾ ಅಥವಾ ರಾಜ್ಕುಮಾರ್ ಪಾರ್ಕ್ನಲ್ಲಿದೆಯಾ? ಏನು ಕತೆ? ಮಲ್ತೇಶ್, ಈಗಾಗಲೇ ಅವರ ಒಂದು ಪಾರ್ಥಿವ ಶರೀರಕ್ಕೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ನೀವು ಈಗಾಗಲೇ ಟಿವಿ ನೈನ್ ದೃಶ್ಯಾವಳಿಯಲ್ಲಿ ಗಮನಿಸಬಹುದಾಗಿದೆ. ಅವರ ಒಂದು ಪಾರ್ಥಿವ ಶರೀರವನ್ನು ಇದಷ್ಟೇ ಕಾನ್ಫಿಡೆಂಟ್ ಕ್ಯಾಸ್ಕೆಲ್ನಿಂದ ಈಗಾಗಲೇ ಚರ್ಚ್ನ ಬಳಿಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು. ಸೇಂಟ್ ಜೋಸೆಫ್ ಚರ್ಚ್ ಬಳಿಗೆ ಅವರ ಒಂದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ 1 ಗಂಟೆಗಳ ಕಾಲ ಕ್ರಿಶ್ಚಿಯನ್ ಸಂಪ್ರದಾಯದಂತೆ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಧಿವಿಧಾನಗಳನ್ನು ಪೂರೈಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಅವರ ಸಂಬಂಧಿಕರು ಆಪ್ತ ವಲಯದಲ್ಲಿದ್ದಂಥ ಕೆಲವು ಉದ್ಯಮಿಗಳು, ಕೇರಳದ ಉದ್ಯಮಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ನೀವು ಈಗಾಗಲೇ ಗಮನಿಸಬಹುದಾಗಿದೆ. ಯುರೋಪಿಯನ್ ಯೂನಿಯನ್ನ ಅವರ ಸದಸ್ಯರೊಬ್ಬರು ಕೂಡ ಈಗಾಗಲೇ ಆಗಮಿಸಿರ್ತಕ್ಕಂಥದ್ದು. ಒಂದು ಅವರ ಅಂತಿಮ ದರ್ಶನವನ್ನು ಪಡೆಯುವಂಥ ನಿಟ್ಟಿನಲ್ಲಿ ಅಪಾರ ಪ್ರಮಾಣದಲ್ಲಿ ಕೇರಳ ಮೂಲದ ಉದ್ಯಮಿಗಳು ಕೂಡ ಆಗಮಿಸಿರ್ತಕ್ಕಂಥದ್ದು. ಈಗಾಗಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಂಡಿರ್ತಕ್ಕಂಥ ರಾಯಲ್ ಹಾಲ್ ಏನಿದೆ, ಆ ಹಾಲ್ನಿಂದ ಕೆಲವೇ ನಿಮಿಷಗಳಲ್ಲಿ ಅವರ ಪಾರ್ಥಿವ ಶರೀರವನ್ನು ಸೇಂಟ್ ಜೋಸೆಫ್ ಚರ್ಚ್ಗೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ 1 ಗಂಟೆಗಳ ಕಾಲ ಇರಿಸಿ ಪ್ರಾರ್ಥನೆ ಹಾಗೂ ಅಂತಿಮ ಕ್ರಿಯೆಗೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಸ್ಥೆಗಳನ್ನು ಕೂಡ ಮಾಡಿಕೊಂಡಿದ್ದಾರೆ. ಅಲ್ಲಿ ಅಂತಿಮ ವ್ಯವಸ್ಥೆಗಳನ್ನು ಮಾಡಿಕೊಂಡಿರ್ತಕ್ಕಂಥ ಅಂತ್ಯಕ್ರಿಯೆ ಜಾಗಕ್ಕೆ ಮತ್ತೆ ಅವರ ಪಾರ್ಥಿವ ಶರೀರವನ್ನು ತರಲಾಗುತ್ತೆ. ಅಂದರೆ ಕಾನ್ಫಿಡೆಂಟ್ ಕ್ಯಾಸ್ಕೆಲ್ನ ಒಳಭಾಗದಲ್ಲಿರ್ತಕ್ಕಂಥ ರಾಜ್ಕುಮಾರ್ ಪಾರ್ಕ್ ಏನಿದೆ, ಆ ಪಾರ್ಕ್ ಅವರಿಗೆ ನೆಚ್ಚಿನ ತಾಣವಾಗಿತ್ತು. ಹಿಂದೆ ಕೂಡ ಅವರು ಅವರ ಆಪ್ತ ವಲಯದಲ್ಲಿ ನಾನು ಮೃತಪಟ್ಟಂಥ ಬಳಿಕ ನನ್ನ ಸಮಾಧಿಯನ್ನು ಇದೇ ಜಾಗದಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡಿದ್ರು. ಈ ನಿಟ್ಟಿನಲ್ಲಿ ಅವರ ಅಂತಿಮ ಇಚ್ಛೆಯಂತೆ ಅವರು ಇಚ್ಛಿಸಿದಂಥ ಸ್ಥಳದಲ್ಲಿಯೇ ರಾಜ್ಕುಮಾರ್ ಪಾರ್ಕ್ನಲ್ಲಿ ಅವರ ಅಂತ್ಯಕ್ರಿಯೆಗೆ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನೇನು 4 ಗಂಟೆ ವೇಳೆಗೆ ಅವರ ಅಂತ್ಯಕ್ರಿಯೆಯನ್ನು ನಡೆಸೋದಕ್ಕೆ ಅವರ ಸಂಬಂಧಿಕರು ಹಾಗೂ ಆ ಸ್ನೇಹಿತರೆಲ್ಲರೂ ಕೂಡ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು. ಮಾಲ್ತೇಶ್, ಓಕೆ, ಥ್ಯಾಂಕ್ ಯು ಶಿವು. ಮತ್ತೆ ನಾನು ನಿಮ್ಮನ್ನು ಸಂಪರ್ಕ ಮಾಡ್ತೀನಿ. ನಮ್ಮ ಜೊತೆಗೆ ಶಿವು ಹೇಳ್ತಾ ಇದ್ರಲ್ಲ, ಅಂದರೆ ಈಗ ಅದು ರಾಜ್ಕುಮಾರ್ ಪಾರ್ಕ್ನಲ್ಲಿದೆ, ಬನ್ನೇರುಘಟ್ಟ ಬಳಿ ಇರುವಂಥ ರಾಜ್ಕುಮಾರ್ ಪಾರ್ಕ್ ಅವರ ಒಡೆತನದ ಜಾಗನೇ ಅದು. ಹಿಂದೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಜೊತೆಗೆ ವಿಷ್ಣುವರ್ಧನ್ ಅವರು ಬಂದು ಆ ಪಾರ್ಕನ್ನು ಉದ್ಘಾಟನೆ ಮಾಡಿದ್ರಂತೆ. ಅಂದರೆ 2007-8 ಆ ಸಂದರ್ಭದಲ್ಲಾಗಿರೋದು ಆ ಪಾರ್ಕ್. ಸೊ ಅವ್ರಿಗೆ ಭಾಳ ಇಷ್ಟದ ಜಾಗ, ಆ ಪರಿಸರ ಕೂಡ ಭಾಳ ಅವ್ರು ಇಷ್ಟಪಡ್ತಾಯಿದ್ರು. ಮೊನ್ನೆ ಅವರ ಕೆಲಸಗಾರರೆಲ್ಲ ಅಲ್ಲಿ ಇರುವಂಥವ್ರು ಮಾತನಾಡ್ತಾ ಹೇಳ್ತಾ ಇದ್ರು, ಒಂದು ಗಿಡ ಕೂಡ ಯಾವುದನ್ನು ನೆಡಬೇಕು ಏನು ಎತ್ತ ಅನ್ನುವಂಥದ್ದನ್ನು ನಿರ್ಧಾರವನ್ನು ಸಿ ಜೆ ರಾಯ್ ಅವರೇ ತೆಗೆದುಕೊಳ್ತಾ ಇದ್ರು ಅಂತ. ಅಂದರೆ ಅಷ್ಟು ಅವರು
ಗಮನ ಕೊಟ್ಟು ಆ ಜಾಗವನ್ನು ಅಭಿವೃದ್ಧಿ ಮಾಡಬೇಕು, ಆ ಜಾಗವನ್ನು ತಮ್ಮಿಷ್ಟಕ್ಕೆ ತಕ್ಕ ಹಾಗೆ ಅದನ್ನು ಸಿದ್ಧ ಮಾಡ್ಕೊಳ್ಬೇಕು ಅನ್ನುವಂಥ ರೀತಿಯಾಗಿ ಯೋಚನೆ ಮಾಡಿದಂಥವ್ರು ಸಿ ಜೆ ರಾಯ್ ಅವರು. ಈಗ ಆ ಪಾರ್ಕ್ನಲ್ಲೇ ಅವರ ಅಂತ್ಯಕ್ರಿಯೆಗೆಲ್ಲ ವ್ಯವಸ್ಥೆಗಳಾಗ್ತಾ ಇದೆ.